ಖಾರ ಮಾತ್ರ ನಿಜ ಜಾಸ್ತಿ ಆಗ್ಬಿಟ್ಟು ತಿನ್ನಕ್ಕೆ ಟ್ರೈ ಮಾಡಿ ಆನ್ ಮಾಡ್ರಿ. ಹಿಂಗೆ ಗ್ಯಾಸ್ ಹತ್ಕೊಂಡದ್ ಗೈಸ್ ನೋಡಿದ್ರ ಟೆಕ್ನಾಲಜಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮೈ ಯೂಟ್ಯೂಬ್ ಚಾನಲ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಯಾರೇ ರಸ್ತೆಗೆ ಬಂದಿದ್ದೀರೋ ಬೇಗ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ಡೈಲಿ ಲಾಗ್ ಅಲ್ಲ, ಆ್ಯಕ್ಚುಲಿ ಇವತ್ತು ಫುಡ್ ಲಾಗು, ಇವತ್ತು ಕುಕ್ಕಿಂಗ್ ಲಾಗು. ನಾನೊಂದು ಮೊಟ್ಟೆ ರೆಸಿಪಿ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದಂತ. ಬಿಕಾಸ್ ಇವತ್ತು ನಮ್ಮಮ್ಮ ಮನೇಲಿಲ್ಲ, ಊರಿಗೆ ಹೋಗಿದ್ದಾರೆ. ಅದಕ್ಕೆ ನಾನೇ ಅಡುಗೆ ಮಾಡ್ಕೊತೀನಿ. ಅದಕ್ಕೆ ನಿಮಗೂ ಹೇಳ್ಕೊಡ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ. ಚೆನ್ನಾಗಿರುತ್ತೆ ಇಲ್ಲ ಗೊತ್ತಿಲ್ಲ ಗೈಸ್, ತಿಂದ್ಬಿಟ್ಟು ಹೇಳ್ತೀನಿ. ಆವಾಗ ನೀವು ಇಷ್ಟ ಆದರೆ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಗೈಸ್. ಸದ್ಯಕ್ಕೆ ಟ್ರೈಪೋಡು ಸ್ಟ್ಯಾಂಡ್ ಏನಿಲ್ಲ ನಿಮಗೆಲ್ಲ ತೋರ್ಸೋಕ್ಕೆ. ಸದ್ಯಕ್ಕೆ ನಾನು ಹೆಲ್ಮೆಟ್ಗೆ ನೋಡಿ ಇಲ್ಲೊಂದು ಮೌಂಟ್ ಮಾಡಿದ್ದೀನಲ್ಲ, ಮೌಂಟು. ಈ ಮೌಂಟ್ಗೆ ಹಿಂಗೆ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸ್ತೀನಿ. ಇದರಲ್ಲಿ ನಿಮಗೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ನೋಡೋಣ ಹೆಂಗೆ ಬರುತ್ತೆ ಏನೋ ವೀಡಿಯೋ. ಬನ್ನಿ ಸ್ಟಾರ್ಟ್ ಮಾಡೋಣ. मतलब वो अलग ही लेवल का बंदा था. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಾಣಿಸ್ತೈತೆ ಅನ್ಸುತ್ತೆ ಮೋಸ್ಟ್ಲಿ. ಎಲ್ಲ ಹೆಲ್ಮೆಟ್ಗೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಗೈಸ್ ಇವಾಗ ವಿಡಿಯೋ ತುಂಬ ಸ್ಪೀಡಾಗಿ ಮುಂದೆ ಓಡಿಸ್ತೀನಿ. ಬಿಕಾಸ್ ತರಕಾರಿ ಹೆಚ್ಕೊಳೋದೆಲ್ಲ ನಿಧಾನಕ್ಕೆ ತೋರಿಸಲ್ಲ, ಬೇಗ ತೋರಿಸ್ಬಿಡ್ತೀನಿ ಸ್ಪೀಡಾಗಿ. रुको जरा सबर करो. ಗೈಸ್ ನೋಡಿದ್ರಲ್ಲ, ಫೈನಲಿ ಎಲ್ಲ ತರಕಾರಿ ರೆಡಿ ಆಯಿತು. ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ರೆಡಿ ಆಯಿತು. ಸರಿ ಗೈಸ್, ಬನ್ನಿ ಇವಾಗ ಅಡುಗೆ ಮಾಡೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಟು ದ ಕಿಚನ್. ಗೈಸ್ ಫೈನಲಿ ಬಂದಿದ್ದೀನಿ ಕಿಚನ್ಗೆ. ನೋಡಿ ಎಲ್ಲ ತರಕಾರಿ ರೆಡಿ ಇದೆ. ಇಲ್ಲಿ ಮಸಾಲೆ, ಎಣ್ಣೆ ಎಲ್ಲ ಇಲ್ಲಿ ರೆಡಿ ಇದೆ. ಇಲ್ಲಿ ಬೇಯಿಸಿಟ್ಟಿರೋ ಮೊಟ್ಟೆ ರೆಡಿ ಇದೆ. ಇಲ್ಲಿ ಮಿಕ್ಕಿದ ಮಸಾಲೆ ರೆಡಿ ಇದೆ. ಬನ್ನಿ ಈಗ ಫೈನಲಿ ಅಡುಗೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಗ್ಯಾಸ್ ಹಚ್ಕೊಂಡು ಗೈಸ್. ಇಲ್ಲೇನಂದರೆ ಇದು ಕ್ಯಾಪ್ ಐತರ, ಕ್ಯಾಪ್ ಕಿತ್ತೋಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಜುಗಾಡ್ ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಚಾಕು ಎತ್ಕೊಂಡು ಹಿಂಗಂದು ಆನ್ ಮಾಡ್ರೆ ಹಿಂಗೆ ಗ್ಯಾಸ್ ಹತ್ಕೊಂಡದ್ ಗೈಸ್. ನೋಡಿದ್ರ ಟೆಕ್ನಾಲಜಿ ಹೆಂಗಿದೆ ಅಂತ. ಇವಾಗ ಸ್ವಲ್ಪ ಹೊತ್ತು ಬಾಂಡ್ಲಿ ಬಿಸಿ ಆಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್. ಫೈನಲಿ ಬಾಂಡ್ಲಿ ಬಿಸಿ ಆಗಿದೆ ಅನ್ಕೊತೀನಿ. ಇದಕ್ಕೊಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದರಲ್ಲಿ ಕೌಂಟ್ ಮಾಡಿ ಹಾಕೊಂಡಿದ್ದೆ. ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಯಾವುದಕ್ಕೂ ಲೋ ಫ್ಲೇಮ್ ಇಕ್ಕೊಂತೀನಿ ಗೈಸ್. ಆಮೇಲೆ ಮುಖಕ್ಕೆ ಎಲ್ಲ ಸಾಸಿವೆ ಗಿಸ್ವೆಲ್ಲ ಸಿಡಿದ್ಬಿಡುತ್ತೆ. ಫಸ್ಟಿಗೆ ಸಾಸಿವೆ ನೋಡ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ. ಇಷ್ಟಾದಾಗಿದ ತಕ್ಷಣ ಜೀರಿಗೆ ಗೈಸ್, ಒಂದು 4 ಕಾಳು ಜೀರಿಗೆ. ಕರಿಬೇವು ಗೈಸ್, ಕರಿಬೇವು ನೋಡಿ, ಕರಿಬೇವು ತೊಳೆದಿಕೊಂಡಿರೋ ಕರಿಬೇವು ರೆಡಿ ಐತೆ. ತೊಳೆದಿಕೊಂಡಿದ್ದು ಬೇರೆ ನೀರು ಬೇರೆ ಆಗೈತಲ್ಲ, ಸಿಡಿಬೋದು ಗೈಸ್ ಮುಖಕ್ಕೆ. ಸ್ವಲ್ಪ ಸೈಡ್ಗೆ ಹೋಗ್ತೀನಿ ನೋಡಿ ಗೈಸ್. ಹೇಳಿಲ್ವಾ ಸಿಡಿಯುತ್ತೆ ಅಂತ, ಪಕ್ಕ ಸಿಡಿತು. ಈಗ ಕರಿಬೇವು ಹಾಕೊಂಡಿದ್ದು ನಾನು ನೆಕ್ಸ್ಟ್ ಹೋಗೋ ಐಟಮ್ ಏನು ಅಂದ್ರೇ ಬೆಳ್ಳುಳ್ಳಿ ಗೈಸ್. ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಹಾಕ್ತಾರೆ ಆ ಕಬಾಬ್, ಬೆಳ್ಳುಳ್ಳಿದು. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಣ. ನೆಕ್ಸ್ಟ್ ಎಲ್ಲ ನಿಧಾನಕ್ಕೆ ಹಿಂಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗಿದ ತಕ್ಷಣ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಬೇಗ ಏನು ಮಾಡಬೇಕಂದ್ರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊತೀನಿ. ಇವಾಗ ಸ್ವಲ್ಪ ಈರುಳ್ಳಿ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ರಿ. ಈರುಳ್ಳಿ ಲೈಟಾಗಿ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಗೈಸ್. ನೋಡಿ ಲೈಟಾಗಿ ಈರುಳ್ಳಿ ಕಲರ್ ಬಂದಿದೆ ಫೈನಲಿ. ಇವಾಗ ಇದಕ್ಕೆ ನಾವೇನು ಹಾಕ್ಕೊತೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಲೈಟಾಗಿ. ಇವಾಗ ಅದನ್ನೇನು ಮಾಡಬೇಕಂದ್ರೆ ಮಿಕ್ಸ್ ಮಾಡಬೇಕು ಗೈಸ್. ಅದು ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಟೊಮೊಟೊ ಬೇಯಬೇಕು ಸ್ವಲ್ಪ ಹೊತ್ತು. ಇವಾಗ ಟೊಮೊಟೊ ಬೇಗ ಹಾಕ್ಕೊಳ್ಳೋಣ. ಟೊಮೊಟೊ ಬೇಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಲ್ಮೋಸ್ಟು ಟೊಮೊಟೊ ಹಸಿ ವಾಸನೆಗೆ ಹೋಗಿದೆ ಲೈಟಾಗಿ. ಇನ್ನೊಂದು ಚೂರು ಹೋಗಬೇಕು. ಈಗ ಸ್ವಲ್ಪ ನೀರು ಹಾಕ್ತೀನಿ, ಮಸಾಲೆ ಹಾಕಬೇಕು. ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊತೀನಿ ನೀಟಾಗಿ. ಗೈಸ್ ನೋಡಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡೆ. ಟೊಮೊಟೊ ಆಲ್ಮೋಸ್ಟ್ ಬೆಂದಿದೆ. ಮಸಾಲೆ ಹಾಕಿದ್ಮೇಲೆ ಒಂಚೂರು ಬೆಂದ್ಬಿಡುತ್ತೆ. ಬನ್ನಿ ಇವಾಗ ಒಂದೊಂದೇ ಮಸಾಲೆ ಹಾಕೋಣ. ಯಾವ್ಯಾವ ಮಸಾಲೆ ಹಾಕೊತೀನಿ ಹೇಳ್ತೀನಿ. ಇಲ್ಲಿ ನೋಡಿ, ಇದು ಅರಿಶಿನ ಪುಡಿ ಸ್ವಲ್ಪ ಹಾಕೋಣ, ಜಾಸ್ತಿ ಏನು ಬೇಡ ಕಲರ್ಗೆ. ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ. ನೆಕ್ಸ್ಟ್ ಹೋಗ್ತಾ ಇರೋದೇ ಧನಿಯಾ ಪುಡಿ ಗೈಸ್. ಇದು ಧನಿಯಾ ಪುಡಿ ನೋಡ್ಕೊಳ್ಳಿ. ಧನಿಯಾ ಪುಡಿನೂ ಸ್ವಲ್ಪ, ಬಿಕಾಸ್ ಕ್ವಾಂಟಿಟಿ ಕಡಿಮೆ ಅಲ್ವ, ಧನಿಯಾ ಪುಡಿನ ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದೇ ಖಾರ ಪುಡಿ ಗೈಸ್. ಖಾರ ಪುಡಿನ ಸ್ವಲ್ಪ ಹಾಕ್ಕೊಳ್ಳೋಣ, ಬಿಕಾಸ್ ಆಲ್ರೆಡಿ 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ. ಖಾರ ಪುಡಿ ಆದಮೇಲೆ ನೆಕ್ಸ್ಟು ಫೈನಲ್ ಬರೋದು ಗೈಸ್ ಗರಂ ಮಸಾಲ. ಇದೇ ಟೇಸ್ಟ್ ಕೊಡೋದು ಆ್ಯಕ್ಚುಲಿ. ಇವಾಗ ಇದನ್ನು ಹಾಕೊಳ್ಳೋಣ. ಗರಂ ಮಸಾಲನೂ ಅಷ್ಟೇ ಸ್ವಲ್ಪನೇ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಬಿಕಾಸ್ ಗೊಜ್ಜು ಸ್ವಲ್ಪನೇ ಮಾಡ್ತಾ ಇರೋದಲ್ವ. ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪನೇ ಹಾಕ್ಕೊಂಡೆ, ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನೀರು ಹಾಕ್ಬಿಟ್ಟು ಬೇಯಿಸ್ತೀನಲ್ಲ, ಅದಕ್ಕೋಸ್ಕರ. ನೋಡಿ ಎಲ್ಲ ಮಸಾಲೆ ಹಾಕ್ಕೊಂಡೆ. ಮಸಾಲೆ ಹಾಕಿ ಇವಾಗ ಮಿಕ್ಸ್ ಮಾಡೋಣ.
ಗೈಸ್ ಇನ್ನೊಂದು ಮೇನ್ ಮಸಾಲೆ ಏನು ಅಂದರೆ ಉಪ್ಪು ಗೈಸ್. ಉಪ್ಪನ್ನ ಯಾವತ್ತೂ ಮರಿಬೇಡಿ, ಉಪ್ಪು ಇದ್ರೇ ರುಚಿ, ಉಪ್ಪಿಗೆ ಇನ್ನೂ ರುಚಿ ಬೇರೆ ಇಲ್ಲ ಅಂತ ನೋಡಿ. ಈಗ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ನೋಡಿ ನನಗೆ ಇಷ್ಟು ಸಾಕು ಅನಿಸ್ತಿದೆ ಅಷ್ಟು ಹಾಕೊತೀನಿ. ಇನ್ನೊಂದು ಚೂರು ಹಾಕೋಣ. ನಮಗೆ ಕಡಿಮೆ ಆದರೆ ಪರವಾಗಿಲ್ಲ, ಅದು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಗೈಸ್ ಊಟ. ಉಪ್ಪು ಹಾಕೊಂಡಾಯ್ತು. ನೀವು ನೋಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ, ಅರ್ಧ ಇಲ್ಲ ಕಾಲು ಲೋಟ ಹಾಕ್ಕೊಳ್ಳಿ. ನೋಡಿ ನನಗೆ ಮೋಸ್ಟ್ಲಿ ಇಷ್ಟೇ ಸಾಕು ಅನಿಸುತ್ತೆ, ಒಬ್ಬನಿಗೆಲ್ಲ ಮಾಡ್ತಾಯಿರೋದು. ಜಾಸ್ತಿ ನೀರು ಬೇಡ, ಚೂರು ನೀರು ಬಿಟ್ಕೊಂಡೆ ಅಷ್ಟೇ ಗೈಸ್. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸಬೇಕು. 2000 years later. ಗೈಸ್ 5 ಮಿನಿಟ್ಸ್ ಆಯಿತು. ಬನ್ನಿ ನೋಡೋಣ ಹೆಂಗಾಗಿದೆ ಅಂತ, ಬೆಂದಿದೆಯೋ ಇಲ್ಲ ಇನ್ನೂ ಬೇಯಬೇಕು ಏನು ಕತೆ ಅಂತ. 5 ಮಿನಿಟ್ಸ್ ಆಯಿತು. ಎಲ್ಲ ಹ್ಯಾಂಡ್ ಲೂಸ್ ಮಾಡಿ, ಇಲ್ಲಾಂದರೆ ಕೈ ಮೇಲೆ ಸುಯ್ಕೊಂಡ್ಬಿಡ್ತೀರಾ. ನೋಡಿ ಗೈಸ್ 5 ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ, ಆಲ್ಮೋಸ್ಟ್ ರೆಡಿಯಾಗಿದೆ ಗ್ರೇವಿ. ಗೈಸ್ ಉಪ್ಪು ಖಾರ ಮಸಾಲೆ ಎಲ್ಲ ಕರೆಕ್ಟಾಗಿ ಇಟ್ಕೊಂಡೈತೆ. ಇವಾಗ ಫೈನಲ್ ಟಚ್ ಇದಕ್ಕೆ ಮೊಟ್ಟೆ ಹಾಕ್ಬಿಡೋಣ. ಹಿಂಗೆ ಡೈರೆಕ್ಟ್ ಹಾಕಲ್ಲ, ಈ ಮೊಟ್ಟೆಗೆ ಈ ಥರ ಸ್ವಲ್ಪ ಚಾಕೋಲಿ ಹಿಂಗೆ ಕಾಟ್ ಹೊಡಿಯೋಣ. ಬಿಕಾಸ್ ಮಸಾಲೆ ಎಲ್ಲ ಒಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ಒಂದು 4 ಕಾಟ್ ಹೊಡ್ಕೊಂಡು ಒಂದೊಂದೇ ಮೊಟ್ಟೆ ಒಳಗಡೆ ಬಿಟ್ಕೊಳ್ಳೋಣ. ಫೈನಲ್ ಟಚ್ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡ್ರೆ ನಮ್ಮ ಡಿಶ್ಶು ಈ ಥರ ರೆಡಿಯಾಗುತ್ತೆ. ಇವಾಗ ಇದನ್ನು ಒಂದೇ 1 ನಿಮಿಷ ಮುಚ್ಚಿಬಿಟ್ಟು ಕುದಿಸ್ಬಿಡೋಣ. ನಮ್ಮ ಡಿಶ್ಶು ತಿನ್ನೋಕೆ ರೆಡಿ ಇರುತ್ತೆ. ಗೈಸ್ ಬನ್ನಿ 1 ನಿಮಿಷ ಆಯಿತು ಫೈನಲಿ. ಇವಾಗ ಓಪನ್ ಮಾಡೋಣ ಕ್ಯಾಪ್ನ, ಹೆಂಗೆ ಬೆಂದಿದೆ ಅಂತ. ನೋಡಿದ್ರಲ್ಲ ಗೈಸ್ ಫೈನಲಿ ಡಿಶ್ ಯಾವ ಥರ ಬಂದಿದೆ ಅಂತ. ನೋಡಿದ್ದೀರಾ ಹೆಂಗೆ ಮಾಡೋದು ಏನು ಅಂತ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನೋಕ್ಕೆ ಟ್ರೈ ಮಾಡಿ. ನನ್ನ ಪ್ರಕಾರ ಉಪ್ಪು ಖಾರ ನೋಡಿದ್ರೆ ಟೇಸ್ಟ್ ಅಂತೂ ಸೂಪರಾಗಿದೆ. ಚಪಾತಿಗೆ ಮತ್ತು ರೈಸ್ಗೆ ಸೂಪರ್ ಮ್ಯಾಚಿಂಗು. ಬನ್ನಿ ಗೈಸ್ ಇವಾಗ ಬಾಯಿ ಮಾತಾಡಿ ಹೇಳಿದ್ರೆ ತಿನ್ಬಿಡುತ್ತೆ, ತೋರಿಸ್ತೀನಿ ಹೆಂಗೈತೆ ಟೇಸ್ಟ್ ಏನು ಅಂತ. ಬನ್ನಿ ಇವಾಗ ತಟ್ಟೆಲಿ ಹಾಕ್ಕೊಂಡು ಊಟ ಮಾಡೋಣ. ಗೈಸ್ ಫೈನಲಿ ಬನ್ನಿ ರೆಡಿ ಇದೆ, ತಟ್ಟೆಗೆ ಹಾಕ್ಕೊಂಬಂದಿದ್ದೀನಿ. ನೋಡಿ ವೈಟ್ ರೈಸು ಮತ್ತು ಮೊಟ್ಟೆ ಗುಜ್ಜು ತಟ್ಟೆಗೆ ಹಾಕ್ಕೊಂಬಂದಿದ್ದೀನಿ. ಇವಾಗ ಟೇಸ್ಟ್ ಮಾಡಿ ಹೇಳಿಬಿಡ್ತೀನಿ ಫೈನಲಿ ಹೆಂಗೈತೆ ಏನು ಅಂತ. ಬನ್ನಿ ಗೈಸ್ ಊಟ ಮಾಡೋಣ. ಬನ್ನಿ ಎಲ್ಲರೂ ಊಟ ಮಾಡೋಣ. ನೀವು ಬೇಗ ಮನೇಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಹೆಂಗೆ ತಿನ್ಕೊಳ್ಳಿ. ಒಂದು 15 ನಿಮಿಷದಲ್ಲಿ ಮಾಡ್ಬೋದು ಬೇಗ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಕೊಂಡ್ರೆ. ಇರಿ ಗೈಸ್ ತಿಂದ್ಬಿಟ್ಟು ಹೇಳ್ತೀನಿ. ನನಗಂತೂ ಬಾಯಲ್ಲಿ ನೀರೇ ಬರ್ತೈತೆ ನೋಡ್ತಾ ಇದ್ರೆ. ನನ್ನ ಕೈಯಲ್ಲಿ ಆಯ್ತಾ? ಏನೋ ಕಂದಲೆ, ಏನೋ ಗೈಸ್ ಲಿಟ್ರಲಿ ಸೂಪರಾಗಿ ಐತೆ ಅಂದ್ಕೊಳ್ಳಿ. ನನಗೆ ಇದು ಥರ ಮೊಟ್ಟೆಗೋಸ್ ಲೈಫಲ್ಲಿ ಯಾವತ್ತೂ ಮಾಡಿದಿಲ್ಲ, ಅಷ್ಟು ಟೇಸ್ಟಾಗಿ ಬಂದಿದೆ. ಖಾರ ಮಾತ್ರ ನಿಜ ಜಾಸ್ತಿ ಆಗಿಬಿಟ್ಟಿದೆ ಗೈಸ್, ಯಾಕಂದರೆ ಮೆಣಸಿನ್ಕಾಯಿ ಖಾರ ಪುಡಿ 2 ಹಾಕಿದಾರ. ತುಂಬ ಖಾರ ಆಗಿದೆ. ನೀವು ಖಾರ ಕಡಿಮೆ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಸೂಪರು. ನೋಡಿ ಮೊಟ್ಟೆನೂ ಅಷ್ಟೇ ಮಸಾಲೆ ಗಿಸಾಲೆ ಎಲ್ಲ ತುಂಬ್ಕೊಂಡಿದೆ. ಓಕೆ ಗೈಸ್ ನೀವು ಮನೇಲಿ ಮಾಡ್ಕೊಳ್ಳಿ, ಎಲ್ಲರೂ ತಿನ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಕೌಂಟ್ನ ಯಾರು ಸಬ್ಸ್ಕ್ರೈಬ್ ಮಾಡೋಂತೂ ಮರಿಬೇಡಿ ಗೈಸ್. ಓಕೆ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.